ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ಇಂದು ನಾವು ಗಮನ ಹರಿಸಲಿರುವ ಸಮಸ್ಯೆ ಅಂದರೆ UTI. ಏನು UTI? ಇದು ಮೂತ್ರನಾಳದ ಸೋಂಕು. ಮೂತ್ರ ವಿಸರ್ಜನೆಯ ಸಮಯದಲ್ಲಿ ವಿಪರೀತ ಉರಿ, ನೋವು ಮತ್ತು ಪದೇ ಪದೇ ಮೂತ್ರಕ್ಕೆ ಹೋಗುವ ಅನುಭವ ಇದರ ಲಕ್ಷಣಗಳು. ಇದು ದೇಹದ ನಿರ್ಜಲೀಕರಣದಿಂದ ಅಥವಾ ಬ್ಯಾಕ್ಟೀರಿಯಾ ಸೋಂಕಿನಿಂದ ಉಂಟಾಗಬಹುದು. ಈ ಕಿರಿಕಿರಿ ಮತ್ತು ಸೋಂಕನ್ನ ನಿವಾರಿಸಲು ಬಹು ಮುಖ್ಯವಾದ ಮನೆಮದ್ದಂದ್ರೆ ಯಾವುದು ಗೊತ್ತಾ? ತುಂಬಾ ಸುಲಭವಾದ ಹೆಚ್ಚಾಗಿ ನೀರು ಕುಡಿಯೋದು. ಹೌದು, UTI ಬಂದಾಗ ಅಥವಾ ಅದರ ಲಕ್ಷಣಗಳು ಕಾಣಿಸಿಕೊಂಡಾಗ ತಕ್ಷಣ ಮಾಡಬೇಕಾದ ಪ್ರಮುಖ ಕೆಲಸ ಹೀಗಿದೆ. ದಿನಕ್ಕೆ 3 ರಿಂದ 4 ಲೀಟರ್ನಷ್ಟು ನೀರನ್ನ ಸೇವಿಸೋದು. ಹೆಚ್ಚು ನೀರು ಕುಡಿಯೋದ್ರಿಂದ ಮೂತ್ರವು ದುರ್ಬಲಗೊಂಡು ಮೂತ್ರನಾಳದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಹೊರಗೆ ಹೋಗುವಂತೆ ಒತ್ತಾಯಿಸುತ್ತೆ. ಹೀಗಾಗಿ ಪ್ರತಿ ಬಾರಿ ಮೂತ್ರ ವಿಸರ್ಜನೆ ಮಾಡುವಾಗ ಸೋಂಕಿನ ಅಂಶಗಳು ದೇಹದಿಂದ ಹೊರಹಾಕಲ್ಪಡುತ್ತೆ. ಇದು ಉರಿಯೂತವನ್ನ ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. UTI ಇರುವಾಗ ಕೆಫಿನ್ ಮತ್ತು ಆಲ್ಕೋಹಾಲ್ ತಂಪು ಪಾನೀಯಗಳನ್ನ ಸಂಪೂರ್ಣವಾಗಿ ತ್ಯಜಿಸಿ, ಏಕೆಂದರೆ ಅವು ಮೂತ್ರಕೋಶವನ್ನ ಕೆರಳಿಸುತ್ತವೆ. ಬದಲಾಗಿ ನೀವು ವಿಟಮಿನ್ ಸಿ ಅಧಿಕವಿರುವಂತಹ ಹಣ್ಣುಗಳು, ಉದಾಹರಣೆಗೆ ನಿಂಬೆ, ಕಿತ್ತಳೆ, ಈ ರೀತಿಯಾದಂತಹ ಹಣ್ಣುಗಳನ್ನ ಸೇವಿಸೋದ್ರಿಂದ ಮೂತ್ರವು ಹೆಚ್ಚು ಅಸಿಡಿಕ್ ಬ್ಯಾಕ್ಟೀರಿಯಾದ ಬೆಳವಣಿಗೆಗಳನ್ನ ತಡೆಯುತ್ತೆ, ಕಂಟ್ರೋಲ್ ಮಾಡುತ್ತೆ. ವೈಯಕ್ತಿಕ ಶುಚಿತ್ವ ಕಾಪಾಡುವುದು ಸಹ ಸೋಂಕು ತಡೆಯಲು ಬಹಳ ಮುಖ್ಯ. ಮೂತ್ರದಲ್ಲಿ ರಕ್ತ ಕಾಣಿಸಿಕೊಂಡರೆ, ತೀವ್ರ ಜ್ವರ ಅಥವಾ ಸೊಂಟದಲ್ಲಿ ನೋವು ಇದ್ದರೆ, ಅದು ಸೋಂಕು ಮೂತ್ರಪಿಂಡಗಳಿಗೆ ನೋವು ಇದ್ದರೆ ಆ ಸೋಂಕು ಮೂತ್ರಪಿಂಡಗಳಿಗೆ ಹರಡಿರುವ ಸೂಚನೆಯಾಗಿರಬಹುದು. ಈ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಆಂಟಿಬಯಾಟಿಕ್ ಚಿಕಿತ್ಸೆಯನ್ನ ಪಡೆಯುವುದು ಕಡ್ಡಾಯ. ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಎಳನೀರು, ನಿಂಬೆಹಣ್ಣು ಹಾಗೆ ನೀರಿನ ಅಂಶ ಹೆಚ್ಚಾಗಿ ಇರುವಂತಹ ಹಣ್ಣುಗಳನ್ನ ಸೇವಿಸೋದ್ರಿಂದ UTIಯನ್ನ ಪ್ರಾಥಮಿಕ ಹಂತದಲ್ಲೇ ಗುಣಪಡಿಸಬಹುದು. ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಹೆಚ್ಚು ನೀರು ಕುಡಿತಾ ಇರಿ. ಹಾಗೆ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ಹೊಟ್ಟೆ ತುಂಬಿದವರಿಗೆ ಅನ್ನವಾಕಿದರೆ ಏನು ಪ್ರಯೋಜನ? ಹಸಿದ ಹೊಟ್ಟೆಗೆ ಉಣಬಡಿಸಿದರೆ ಸಾರ್ಥಕವಾಗುವುದು ನಮ್ಮಿ ಜೀವನ. ನೀವೇನಂತೀರಾ? ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ? ಇನ್ನು ಬೇಸಿಗೆ ಕಾಲ, ದೇಹವೆಲ್ಲ ಬಿಸಿಯಾಗಿದೆ. ಹೊಟ್ಟೆಯಲ್ಲಿ ವಿಪರೀತ ಉರಿ, ಬಾಯಿಯಲ್ಲಿ ಹುಣ್ಣು, ಕಣ್ಣು ಉರಿ, ನೆತ್ತಿ ಉರಿ, ಪಾದ ಉರಿ, ಹೀಗೆ ಹೇಳ್ತಾ ಹೋದ್ರೆ ದೇಹವೇ ಕೆಂಡದಂತಾಗಿದೆ. ಹಾಗಾಗಿ ಈ ಕೆಂಡದಂತ ದೇಹವನ್ನ ತಂಪುಗೊಳಿಸುವುದು ಹೇಗೆ ಅಂತೀರಾ? ಚಿಂತೆ ಬಿಟ್ಟುಬಿಡಿ. ಈಗ ನಾನು ಹೇಳಿದಂತೆ ಮಾಡಿ. ಇದನ್ನ ಕಡಿಮೆ ಮಾಡಲು ಸೀಬೆಕಾಯಿ ಸಲಾಡ್ ಇದಕ್ಕೆ ಪರಿಹಾರ. ಹಾಗಾಗಿ ಇದನ್ನ ಮಾಡಲು ಬೇಕಾಗುವ ಪದಾರ್ಥಗಳನ್ನ ನೋಡೋಣ. ಸೀಬೆಕಾಯಿ 1, ನೆನೆಸಿದ ಹೆಸರು ಕಾಳು 1 ಬಟಲು, ದಾಳಿಂಬೆ ಕಾಳು ಅರ್ಧ ಬಟಲು, ತೆಂಗಿನ ತುರಿ ಅಥವಾ ಎಳನೀರಿನ ದಪ್ಪ ಗಂಜಿ 1 ಬಟಲು, ಖಾರದ ಪುಡಿ ಸ್ವಲ್ಪ ಅಂದರೆ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ 1 ನಿಂಬೆ ರಸ. ಇನ್ನು ಸೀಬೆಕಾಯಿ ಸಲಾಡ್ ಮಾಡುವ ವಿಧಾನ. ಮೊದಲು ದಪ್ಪವಾದ ಸ್ವಚ್ಛಗೊಳಿಸಿದ ಸೀಬೆಕಾಯಿಯನ್ನು ಸಣ್ಣ ಹೋಳುಗಳಾಗಿ ಹೆಚ್ಚಿಟ್ಟುಕೊಂಡು ಬೌಲ್ಗೆ ಹಾಕಿಕೊಳ್ಳಿ. ಇದಕ್ಕೆ ನೆನೆಸಿದಂತಹ ಅಥವಾ ಮೊಳಕೆ ಬಂದ ಹೆಸರು ಕಾಳು ಹಾಗೂ ದಾಳಿಂಬೆ ಕಾಳನ್ನ ಹಾಕಿ, ಜೊತೆಗೆ ತೆಂಗಿನ ತುರಿಯನ್ನ ಅಥವಾ ಎಳನೀರು ಕುಡಿದ ನಂತರ ಸಿಗುವಂತಹ ದಪ್ಪ ಗಂಜಿಯನ್ನ ಸಣ್ಣಗೆ ಹೆಚ್ಚಿ ಹಾಕಿ, ಇದಕ್ಕೆ ಖಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಂಬೆ ರಸವನ್ನ ಸೇರಿಸಿ. ಈಗ ರುಚಿಯಾದ ಸೀಬೆಕಾಯಿ ಸಲಾಡ್ ಸಿದ್ಧ. ಪ್ರತಿದಿನ ಇದನ್ನ ಸೇವಿಸಬಹುದು, ದೇಹವನ್ನ ತಂಪಾಗಿಸಬಹುದು. ಇವುಗಳಲ್ಲಿರುವ ಎಲ್ಲ ಪೋಷಕಾಂಶಗಳು ಉಪಕಾರಿಯಾಗಿದೆ. ಧನ್ಯವಾದಗಳು
ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.